ವಿರೋಧ ಪಕ್ಷದ ಸ್ಥಾನದಲ್ಲಿರುವ ರಾಜ್ಯ ಬಿಜೆಪಿ ಘಟಕದಲ್ಲಿ ಎಲ್ಲವೂ ಸರಿ ಇಲ್ವಾ? ಈ ಪ್ರಶ್ನೆಯನ್ನ ಚರ್ಚೆಗೆ ನಾವೀಗ ಆಲ್ರೆಡಿ ಒಂದ್ಸತಿ ಅಳವಡಿಸ್ಕೊಂಡಿದ್ವಿ. ಆದ್ರೆ ಇಲ್ಲ ಹಂಗೇನಿಲ್ಲ, ಎಲ್ಲವೂ ಸರಿ ಇದೆ, ಅಲ್ಲಿ ಇಲ್ಲಿ ಚೂರು ಅಸಮಾಧಾನ ಇರೋದನ್ನ ನಾವೆಲ್ಲವೂ ಸರಿ ಮಾಡಿಕೊಂಡು ಪಾದಯಾತ್ರೆಯಲ್ಲಿ ಒಮ್ಮತ ತೋರಿಸ್ತೀವಿ ಅನ್ನೋ ಹೇಳಿಕೆ ಬಿಜೆಪಿ ಪಾಳೆಯದಿಂದ ಬಂದಿತ್ತು. ಆದ್ರೆ ಪಾದಯಾತ್ರೆ ಮುಗಿತು, ಪರ್ಯಾಯ ಪಾದಯಾತ್ರೆಯ ಚರ್ಚೆ ಜೋರಾಯಿತು. ಇದೀಗ ಹೈಕಮಾಂಡ್ ನಾಯಕರ ಮಧ್ಯಪ್ರವೇಶ. ಹೈಕಮಾಂಡ್ ನಾಯಕರ ಮಧ್ಯಪ್ರವೇಶ ಆಗಿದ್ರೂ ಕೂಡ BL ಸಂತೋಷ್ ಮತ್ತೊಮ್ಮೆ ಆಕ್ಟಿವ್ ಆಗಿ ಈ ಭಿನ್ನಮತದ ಗಾಳಿ ಬಿಜೆಪಿಯಲ್ಲಿ ಇನ್ನೂ ಜೋರಾಗ್ಲಿಕ್ಕೆ ಕಾರಣರಾಗ್ತಿದ್ದಾರಾ? ಅಪವಾದ. ಏನೆಲ್ಲ ಬೆಳವಣಿಗೆಗಳು ಬಿಜೆಪಿ ಪಾಳ್ಯದಲ್ಲಿ ಆಗ್ತಾ ಇದೆ ಅನ್ನೋದರ ಚರ್ಚೆಗೆ ಇವತ್ತು ನಾವು ಬಿಜೆಪಿ ವಕ್ತಾರರನ್ನ ಕೂಡ ಚರ್ಚೆಗೆ ಆಹ್ವಾನಿಸಿದ್ವಿ. ಆದ್ರೆ ಕೇವಲ ಬಿಜೆಪಿ ಮಾತ್ರವಲ್ಲ, JDSನ ವಕ್ತಾರರು ಕೂಡ ಈ ಚರ್ಚೆಯಿಂದ ಹೊರಗೆ ಉಳಿದಿದ್ದಾರೆ. ಎನಿವೆ, ಚರ್ಚೆ ಆಗಲೇಬೇಕು, ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೋ ಪ್ರಯತ್ನ ಆಗಲೇಬೇಕು. ಹೀಗಾಗಿ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ದೆಹಲಿಯಿಂದ ಕಾಲ್ ಬಂದಿದೆ. ಭಿನ್ನಮತ ಶಮನ ಆಗತ್ತಾ? ಚರ್ಚೆ ಮಾಡೋಣ. ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ಬಿಜೆಪಿಯಲ್ಲಿ ಆಗ್ತಿರುವ ಬೆಳವಣಿಗೆಗಳ ಕುರಿತಾದ ಒಂದು ಡೀಟೇಲ್ಡ್ ವರದಿ ಇದೆ, ಗಮನಿಸಿ. ಬಿಜೆಪಿಗೆ ರೆಬಲ್ಸ್ ಮೀಟಿಂಗ್ ಟೆನ್ಷನ್. ಅತೃಪ್ತರ ಸಭೆಗೆ ಬ್ರೇಕ್ ಹಾಕಲು ರಾಜ್ಯಾಧ್ಯಕ್ಷರ ಪ್ಲಾನ್. ಹೈಕಮಾಂಡ್ ಕದ ತಟ್ಟಲು ವಿಜಯೇಂದ್ರ ರಣತಂತ್ರ. ರಾಜ್ಯ ಬಿಜೆಪಿ ನಾಯಕತ್ವದ ಬಗ್ಗೆ ಅಪಸ್ವರದ ಕಿಚ್ಚು, ಒಳಗೊಳಗೆ ಬೇಗುದಿಯ ಬೆಂಕಿ, ಒಬ್ಬರನ್ನೊಬ್ಬರು ನೋಡದಷ್ಟು ಕೋಪ, ನಾಯಕರ ನಡುವೆ ಆರೋಪ ಪ್ರತ್ಯಾರೋಪಗಳ ಸರಣಿ. ಅಧ್ಯಕ್ಷ ವಿಜಯೇಂದ್ರ ವಿರುದ್ಧವೇ ಕೆಂಡ ಉಗುಳುತ್ತಾ ಇರುವಂತಹ ಯತ್ನಾಳ್ ಟೀಮ್, ರೆಸಾರ್ಟ್ ಹೋಟೆಲ್ಗಳಲ್ಲಿ ರೆಬಲ್ಸ್ ನಡೆಸ್ತಾ ಇರುವಂತಹ ಸಭೆಯಿಂದ ರಾಜ್ಯಾಧ್ಯಕ್ಷರಿಗೆ ಟೆನ್ಷನ್ ಶುರುವಾಗಿದೆ. ರಾಜ್ಯ ಬಿಜೆಪಿಯಲ್ಲಿ ಇತ್ತೀಚೆಗೆ ನಡೀತಾ ಇರುವಂತಹ ಬೆಳವಣಿಗೆಗಳು ಎಲ್ಲವೂ ಸರಿ ಇಲ್ಲ ಅನ್ನೋ ಚರ್ಚೆಗೆ ಪುಷ್ಟಿಯನ್ನ ನೀಡಿದೆ. ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಸಿಡಿದೆದ್ದಿರುವ ಬಿಜೆಪಿಯ ಕೆಲ ಶಾಸಕರು ಗುಪ್ತ ಮೀಟಿಂಗ್ ಅನ್ನು ನಡೆಸುತ್ತಿದ್ದಾರೆ. ರೆಬಲ್ಸ್ ಮೀಟಿಂಗ್ ಪ್ಲಾನ್ ಉಲ್ಟಾಗೆ ಹೈಕಮಾಂಡ್ ಕದ ತಟ್ಟಲು ವಿಜಯೇಂದ್ರ ಮೆಗಾ ಪ್ಲಾನ್ ಮಾಡ್ತಿದ್ದಾರೆ. ಅತೃಪ್ತ ನಾಯಕರ ಸಭೆಗೆ ಬ್ರೇಕ್ ಹಾಕುವಂತೆ ವರಿಷ್ಠರ ಮೇಲೆ ಒತ್ತಡ ಹೇರುವ ಬಲೆ ಹೆಣೆದಿದ್ದಾರೆ. ರೆಬಲ್ಸ್ ಮೀಟಿಂಗ್ ನಿಂದ ಪಕ್ಷಕ್ಕೆ ಆಗುವ ಎಫೆಕ್ಟ್ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಲು ಮುಂದಾಗಿದ್ದಾರೆ. ಕಾಂಗ್ರೆಸ್ ನಾಯಕರ ಬಾಯಿಗೆ ಆಹಾರ ಆಗುವ ಸಾಧ್ಯತೆಗಳ ಬಗ್ಗೆ ವಿವರಿಸಲಿದ್ದಾರೆ. ಮುಂಬರುವ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವ ಸಾಧ್ಯತೆಯ ಬಗ್ಗೆ ವಿವರಿಸಿದ್ದಾರೆ. ಬಿಜೆಪಿ ಭಿನ್ನರ ಸಭೆಗೆ ತಾತ್ಕಾಲಿಕ ಬ್ರೇಕ್. ಬಿಜೆಪಿ ಭಿನ್ನರ ಸಭೆಗೆ ಹೈಕಮಾಂಡ್ ತಾತ್ಕಾಲಿಕ ಬ್ರೇಕ್ ನೀಡಿದೆ. ಆಗಸ್ಟ್ 21ರಂದು ಬೆಂಗಳೂರಲ್ಲಿ ನಿಗದಿಯಾಗಿದ್ದ ಸಭೆ ಹಿರಿಯರ ಸಲಹೆ ಮೇರೆಗೆ ಪೋಸ್ಟ್ಪೋನ್ ಆಗಿದೆ. ರೆಬಲ್ಸ್ ನಡೆ ಬಗ್ಗೆ ಹೈಕಮಾಂಡ್ ಏನೋ ನಿಗಾ ಇಟ್ಟಿದೆ. ಅಂತಿಮವಾಗಿ ಪಾದಯಾತ್ರೆ ನೆಪದಲ್ಲಿ ವಿಜಯೇಂದ್ರ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಮುಂದಾದವರಿಗೆ ವರಿಷ್ಠರು ಬ್ರೇಕ್ ಹಾಕ್ತಾರಾ ಅನ್ನೋದೇ ಸದ್ಯದ ಕುತೂಹಲ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ವಿಕೋಪದ ಕಡೆಗೆ ತಿರುಗ್ತಿದೆ ಅನ್ನೋದಕ್ಕೆ ಯತ್ನಾಳ್ ಅವರ ಒಂದು ಸ್ಫೋಟಕವಾದ ಹೇಳಿಕೆ ಇದೆ. ಪ್ಲೇ ಮಾಡ್ತೀವಿ ಅದನ್ನು ಕೂಡ ಚರ್ಚೆಯ ಮುಂದುವರೆದ ಭಾಗದಲ್ಲಿ. ಚರ್ಚೆ ಪ್ರಾರಂಭ ಮಾಡೋಣ. ಕಾಂಗ್ರೆಸ್ನ ವಕ್ತಾರರು ನಟರಾಜ್ ಗೌಡ್ರು, ಆಮ್ ಆದ್ಮಿ ಪಕ್ಷದ ವಕ್ತಾರರು ಡಾಕ್ಟರ್ ದಿನೇಶ್ ಇದ್ದಾರೆ, ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ರಾಮಕೃಷ್ಣ ಉಪಾಧ್ಯಾಯರಿದ್ದಾರೆ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೇಣುಕಾಚಾರ್ಯ ಅವರನ್ನ ಫೋನ್ ಸಂಪರ್ಕಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ನಾವು ಮಾಡ್ತಿದ್ದೀವಿ. ಅಟ್ಲೀಸ್ಟ್ ಅವರಿಂದಲಾದರೂ ಕೇಳಿಸ್ಕೊಳ್ಳೋಣ ಅಂತ ಹೇಳಿ. ಯಾಕಂದ್ರೆ ಈ ಬಿಜೆಪಿಯಲ್ಲಿ ಭಿನ್ನಮತದ ಬಗ್ಗೆ ಎಲ್ಲವೂ ಸರಿ ಇದೆ ಅಂತ ಕೂಡ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾ ಇರುವವರ ಸಂಖ್ಯೆನೂ ಕಡಿಮೆ ಇದೆ ಬಿಜೆಪಿ ಪಾಳ್ಯದಲ್ಲಿ. ರೇಣುಕಾಚಾರ್ಯ ಒಬ್ರು ಮಾತ್ರ ಬಹಳ ಕಾನ್ಫಿಡೆನ್ಸ್ ನಲ್ಲಿ ಮಾತನಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಪಕ್ಷದ ವರಿಷ್ಠರಿಗೂ ಕೂಡ ರೇಣುಕಾಚಾರ್ಯ ಅವರ ಮಾತನ್ನು ಕೇಳಿಸ್ಕೊಂಡು ಸ್ವಲ್ಪ ಸಮಾಧಾನ ಆಗಿದೆ. ಅಟ್ಲೀಸ್ಟ್ ಯಾರು ಒಬ್ಬರಾದ್ರೂ ಡಿಫೆಂಡ್ ಮಾಡ್ಲಿಕ್ಕೆ ಇದ್ದಾರಲ್ಲ ಅಂತ ಹೇಳಿ. ಬಹುಶಃ ಫೋನ್ ಸಂಪರ್ಕದಲ್ಲಿ ಇದ್ದಾರೆ. ರೇಣುಕಾಚಾರ್ಯ ಅವರ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಖಂಡಿತ ತಾವು ಮಾತಾಡ್ತಕ್ಕಂಥ ಎಲ್ಲ ಅಂಶಗಳನ್ನ ನಾನು ಕೇಳಿದೀನಿ ಮೇಡಮ್. ಧ್ವನಿ ಕೇಳಿಸ್ತಾ ಇದೆ. ಏನ್ ನಡೀತಿದೆ ಸರ್ ಪಕ್ಷದ ಒಳಗೆ? ವಿಜಯೇಂದ್ರ ಅವರ ನಾಯಕತ್ವವನ್ನ ಒಪ್ಲಿಕ್ಕೆ ತಯಾರಿಲ್ಲ ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ ಯತ್ನಾಳ್ ಗ್ಯಾಂಗ್ ಅಂತ. ಮೇಡಮ್, ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರದಲ್ಲಿ ಸಂಘಟನೆ ಬಹಳ ಮುಂದಿದೆ, ಮಜಬೂತ್ ಇದೆ. ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಸದಸ್ಯತ್ವ ಹೊಂದಿದ ಭಾರತೀಯ ಜನತಾ ಪಾರ್ಟಿ. ಸನ್ಮಾನ್ಯ ಹಿಂದೆ ಅಟಲ್ ಜಿ ಅವರು, ಅದ್ವಾನಿ ಅವರು ಕಟ್ಟಿದಂತ ಪಾರ್ಟಿ, ಜನಸಂಘದ ಕಾಲದಲ್ಲಿ ಬಂದಿರ್ತಕ್ಕಂಥ ಪಾರ್ಟಿ. ಇಂದು ವಿಶ್ವ ಮೆಚ್ಚಿದ ನಮ್ಮೆಲ್ಲರ ನಾಯಕ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅತ್ಯುತ್ತಮವಾದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ನಾವೆಲ್ಲ ಒಟ್ಟಾಗಿ ಒಂದಾಗಿ
ಹೋಗ್ಬೇಕಾಗಿದೆ. ನಾನು ಭಾರತೀಯ ಜನತಾ ಪಾರ್ಟಿ ನೋಡಿ, ಇದು ಒಂದು ರಾಜಕೀಯ ಪಾರ್ಟಿ, ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ, ಇಲ್ಲ ಅಂತ ಅಲ್ಲ. ಈಗ ಇವತ್ತು ಕಾಂಗ್ರೆಸ್ನವರು ಹತಾಶರಾಗಿದ್ದಾರೆ. ಮೂಡ ಹಗರಣ ಆಗಿಲ್ಲ ಅಂತ ಹೇಳಿದ್ರು. ಇಡೀ ಜಗತ್ ಜಾಹೀರಾಗಿದೆ. ಮೂಡದಲ್ಲಿ ಏನೇನು ವ್ಯವಹಾರಗಿದೆ, ಎಷ್ಟು ಸೈಟ್ಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಅವ್ರ ಧರ್ಮಪತ್ನಿಗೆ ಸೈಟ್ಗಳು ಕೊಟ್ಟಿದ್ದಾರೆ. ಕೇವಲ 14 ಸೈಟ್ ಅಲ್ಲ, 4,000 ಕೋಟಿ ಬೆಲೆ ಬಾಳುವ ನಿವೇಶನಗಳನ್ನ ಅವರ ಹಿಂಬಾಲಕರಿಗೆ ಕೊಟ್ಟಿದ್ದಾರೆ. ಇದು ರಾಜ್ಯದ ಜನರಿಗೆ ದಾಖಲೆ ಸಮೇತ ನಮ್ಮ ರಾಜ್ಯದ ಅಧ್ಯಕ್ಷರು ಸನ್ಮಾನ್ಯ ವಿಜಯೇಂದ್ರ ಅವರು ಮತ್ತು ಅಶೋಕರು ಪ್ರತಿಪಕ್ಷ ನಾಯಕರು ಬಿಡುಗಡೆ ಮಾಡಿದ್ದಾರೆ. ಅವ ಹಗರಣ ಆಗಿಲ್ಲ ಅಂತ ಹೇಳ್ತದಲ್ಲ ನಾನು ಮೇಡಮ್ ಅವರೇ, ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಕಾಂಗ್ರೆಸ್ನ ಮುಖಂಡರುಗಳಿಗೆ. ಅಧಿವೇಶನದಲ್ಲಿ ಚರ್ಚೆಗೆ ಬಂದಾಗ ಚರ್ಚೆಗೆ ನೀವು ಯಾಕೆ ಅವಕಾಶವನ್ನು ಕೊಡ್ಲಿಲ್ಲ? ಅದೆಲ್ಲ ಸರಿ ರೇಣುಕಾಚಾರ್ಯ ಅವರೇ, ಬಟ್ ನೋಡಿ ಅಲ್ಲ, ನೀವು ಗಟ್ಟಿಯಾಗಿ ನಿಂತು ಪಕ್ಷದ ಪರವಾಗಿ, ಪಕ್ಷದ ನಾಯಕತ್ವದ ಪರವಾಗಿ ಮಾತನಾಡೋ ಹಂಗೆ ನಿಮ್ ಪಕ್ಷದಲ್ಲೇ ಅನೇಕರು ಮಾತನಾಡ್ತಿಲ್ವಲ್ಲ, ಆಗೋದಾಗ್ಲಿ ಅನ್ನೋ ರೀತಿಯಲ್ಲಿ ಸೈಲೆಂಟ್ ಆಗಿದ್ದಾರಲ್ಲ, ಯಾಕೆ ಅಂತ? ಮೇಡಮ್ ಒಂದೇ ಸೆಕೆಂಡು, ನೀವು ಯಾಕೆ ಅಲ್ಲಿ ಆ ಚರ್ಚೆಗೆ ಅವಕಾಶಗಳ ಅಧಿವೇಶನದಲ್ಲಿ ಸಿಬಿಐ ವಹಿಸಿ ತಪ್ಪು ಮಾಡಿಲ್ಲ ಅಂತಂದ್ರೆ, ಎರಡನೇದು ವಾಲ್ಮೀಕಿ ನಿಗಮ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು ಮಹರ್ಷಿ ವಾಲ್ಮೀಕಿ ನಿಗಮ ಮಾಡಿದ್ದು ಆ ಸಮಾಜದ ಕಟ್ಟೆ ಕಡೆ ವ್ಯಕ್ತಿಗೆ ಸರ್ಕಾರ ಸವಲತ್ತುಗಳು ತಲುಪಬೇಕು. ಬಡವರಿಗೆ ಬೋರ್ವೆಲ್, ಗಂಗಾ ಕಲ್ಯಾಣ ಯೋಜನೆ, ರೈತರಿಗೆ, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ, ಅನೇಕ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಹಣ ಕೊಡ್ತಕ್ಕಂಥ ಒಂದು ನಿಗಮವನ್ನು ರಚನೆ ಮಾಡಿದ್ರು. ಆ ನಿಗಮ ಮಾಡಿದಂತ ಮಹರ್ಷಿ ವಾಲ್ಮೀಕಿ ಅವರಿಗೆ ಕಾಂಗ್ರೆಸ್ ಅಪಮಾನ ಮಾಡಿ ಎಂಡದ ಅಂಗಡಿಗಳಿಗೆ ದುಡ್ಡು ಹೋಗುತ್ತೆ ಮೇಡಮ್, ನಾಚಿ ಆಗುತ್ತೆ. ಎಣ್ಣೆ ಅಂಗಡಿಗಳಿಗೆ ದುಡ್ಡು ಹೋಗುತ್ತೆ, ಬಂಗಾರ ಖರೀದಿ ಮಾಡ್ತಾರೆ, ಕಾರ್ ಖರೀದಿ ಮಾಡ್ತಾರೆ. ಸಿದ್ದರಾಮಯ್ಯನವರು ಹಗರಣ ಆಗಿಲ್ಲ ಅಂತ ಹೇಳಿದ್ರು. ಅಧಿವೇಶನದಲ್ಲಿ 87 ಕೋಟಿ ಒಪ್ಕೊಂಡ್ರಲ್ಲ, ಯಾಕೆ ಇದುವರೆಗೂ FIR ಆಗಿಲ್ಲ? ನಾಗೇಂದ್ರ ರಾಜೀನಾಮೆ ಯಾಕೆ ತಗೊಂಡಿರಿ ನೀವು? ದತ್ತಲ್ ರಾಜೀನಾಮೆ ಯಾಕೆ ತಗೊಂಡಿಲ್ಲ? ಯಾಕೆ ಅವ್ರು 2 ಜನ ಅವ್ರನ್ನ ರಕ್ಷಣೆ ಮಾಡ್ತಿದಾರ? SIT ಅಂದ್ರೆ ಏನ್ರಿ ಮೇಡಮ್ ಅವರೇ? ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ತಂಡ. ಅವರು ಅದು ನೋಡಿ ವ್ಯವಸ್ಥಿತ ಅವ್ರ ಹೆಸರುಗಳು ಕೈ ಬಿಟ್ಟಿದ್ದಾರೆ. ಹಿಂದೆ ಅರ್ಕಾವತಿ ಲೇಔಟ್ ನಲ್ಲಿ 1000 ಕೋಟಿ ಆಯ್ತು ರೇಣುಕಾಚಾರ್ಯ ಅವರೇ, ಬಟ್ ಪ್ರಶ್ನೆ ಇರೋದು ನೋಡಿ, 2 ದೊಡ್ಡ ಹಗರಣ, ಒಂದು ಮೂಡ, ಒಂದು ವಾಲ್ಮೀಕಿ, ಒಂದು ಸಂಘಟಿತ ಹೋರಾಟ, ಎರಡಕ್ಕೂ ಸೇರ್ ಮಾಡ್ಬೋದಾಗಿತ್ತಲ್ಲ. ವಿರೋಧ ಪಕ್ಷದ ಸ್ಥಾನದಲ್ಲಿರೋ ಬಿಜೆಪಿ ಮೂಡಾಗೊಂದು ಪಾದಯಾತ್ರೆ, ನಾವು ಸಪರೇಟ್ ಆಗಿ ವಾಲ್ಮೀಕಿಗೊಂದು ಪಾದಯಾತ್ರೆ ಅಂತ ಮಾಡ್ತಾರಪ್ಪ ನಿಮ್ ಪಕ್ಷದವರೇ. ರಾಷ್ಟ್ರೀಯ ನಾಯಕರ ಅನುಮತಿ ಪಡೆದು ಜಾತ್ಯತೀತ ಜನತಾದಳದ ಕುಮಾರಸ್ವಾಮಿ ಅವರ ಸಹಮತ, ವಿರೋಧ ಪಕ್ಷ ನಾಯಕರಾದ ಪ್ರತಿಪಕ್ಷ ನಾಯಕರ ಅಶೋಕ್ ಇರ್ಬೋದು, ಚಲವಾದಿ ನಾರಾಯಣಸ್ವಾಮಿ ಎಲ್ಲರ ಅನುಮತಿಯನ್ನು ಪಡೆದು ವಿಜಯೇಂದ್ರ ಅವರು 3ನೇ ತಾರೀಕು ಕೆಂಪಮ್ಮನ ದೇವಸ್ಥಾನದಿಂದ ಅಲ್ಲಿ ದೊಡ್ಡ ಸಭೆ ಮಾಡಿ ಪಾದಯಾತ್ರೆ ಮಾಡಿ ಯಶಸ್ವಿ ಆಯಿತು. 10ನೇ ತಾರೀಕು ಸಮಾರೋಪ ಆಯ್ತು. ಕೇಂದ್ರ ನಾಯಕರು ಸಹ ಪಾಲ್ಗೊಂಡಿದ್ರು, ನಮ್ಮ ಅಗರ್ವಾಲ್ ಪಾಲ್ಗೊಂಡಿದ್ರು, ಪ್ರಹ್ಲಾದ್ ಜೋಶಿ ಅವರು ಪಾಲ್ಗೊಂಡಿದ್ರು, ಎಲ್ಲಾ ನಾಯಕರು ಪಾಲ್ಗೊಂಡಿದ್ರು. ಕಾಂಗ್ರೆಸ್ ಹತಾಶ ಮನೋಭಾವದಿಂದ ಈ ರೀತಿ ಅಪಪ್ರಚಾರ ಮಾಡ್ತಾರೆ. ಕಾಂಗ್ರೆಸ್ ಹೇಳಕ್ ಇಚ್ಛೆ ಪಡ್ತೀನಿ, ನಮ್ಮಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ, ನಿಮ್ಮ ತಟ್ಟೆಯಲ್ಲಿ ಅಗ್ನಿ ಬಿದ್ದಿದೆ, ನೀವು ನಮ್ಮನ್ನು ಏನು ಹೊಡೆಯಕ್ಕಾಗಲ್ಲ. ನೋಡಿ ನಾನು ಹೇಳಿದೆ ಮೇಡಮ್ ಅವರೇ, ರಾಷ್ಟ್ರೀಯ ನಾಯಕರ ಅನುಮತಿ ಪಡೆದು ಸನ್ಮಾನ್ಯ ವಿಜಯೇಂದ್ರ ಅವರು ಮೂಡ ಮತ್ತು ವಾಲ್ಮೀಕಿ ನಿಗಮ ಅಥವಾ ಭ್ರಷ್ಟ ಕಾಂಗ್ರೆಸ್ ವಿರುದ್ಧ ಸಮರವನ್ನ ಸಾರಿ ಪಾದಯಾತ್ರೆ ಮಾಡಿದರೆ, ಈ ಪಾದಯಾತ್ರೆಯಿಂದ ಕಾಂಗ್ರೆಸ್ ಅವರು ಹತಾಶರಾಗಿದ್ದಾರೆ. ಹಾಗಾಗಿ ಬಾಯಿ ಲೂಸ್ ಟಾಕಿಂಗ್ ಮಾತಾಡ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯ, DK ಶಿವಕುಮಾರ್, ವಿಜಯೇಂದ್ರ, ಅಶೋಕ್, ಕುಮಾರಸ್ವಾಮಿ. ಇವತ್ತು ಗೊತ್ತಾಗಿದೆ ನಾವು ಭ್ರಷ್ಟಾಚಾರ ಮಾಡಿದ್ವಿ, ಹೊರಬರಕ್ ಆಗ್ತಲ್ಲ ಅಂತೇಳಿ. ಈಗ ರೇಣುಕಾಚಾರ್ಯಜಿ, ನೀವು ಬಹಳ ಓಪನ್ ಹಾರ್ಟೆಡ್ ಇದ್ದೀರಿ, ಬಹಳ ಪ್ರಾಮಾಣಿಕವಾಗಿ ಮುಚ್ಚುಮರೆ ಇಲ್ದಲೆ ಏನಿದೆ ಅದನ್ನ ಮಾತನಾಡುವವರು. ಒಂದು ಪ್ರಶ್ನೆ ರೇಣುಕಾಚಾರ್ಯ ಅವರೇ, ವಿಜಯೇಂದ್ರ ಅವರ ನಾಯಕತ್ವವನ್ನ ನಿಮ್ಮ ಪಕ್ಷದಲ್ಲಿ ಎಲ್ಲರೂ ಒಪ್ಪಿದ್ದಾರಾ? ಮೇಡಮ್, ಒಂದು ವಿಜಯೇಂದ್ರ ಅಧ್ಯಕ್ಷ ಆಗಿದ್ದು ಯಡಿಯೂರಪ್ಪನವ್ರ ಮಗ ಅಂತ ಅಲ್ಲ, ಅವರು ಯುವ ಮೋರ್ಚಾ ಅಧ್ಯಕ್ಷರಾಗಿ ರಾಜ್ಯದ ಉದ್ದಗಲೇ ಪ್ರವಾಸ ಮಾಡಿ ರಾಜ್ಯದ ಉಪಾಧ್ಯಕ್ಷರಾಗಿ ಇಡೀ ರಾಜ್ಯದಲ್ಲಿ ಒಬ್ಬ ಸಂಘಟನಾ ಚತುರ. ಆ ಸಂಘಟನೆಯನ್ನು ನೋಡಿ ಯಡಿಯೂರಪ್ಪ ಸುಪುತ್ರ ಅಂತ ಮಾಡಿಲ್ಲ. ಈ ವಿಶ್ವ ಮೆಚ್ಚಿದ ನಮ್ಮನ್ನೆಲ್ಲರ ನಾಯಕ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ನಡ್ಡಾ ಅವರು, BL ಸಂತೋಷ್ ಅವರು ಮಾಡಿದ್ದು ರೇಣುಕಾಚಾರ್ಯಜಿ, ಇದು ಕೇಳಿಸ್ಕೊಳ್ಳಿ ರೇಣುಕಾಚಾರ್ಯ ಸರ್, ನನ್ನ ಪದ ಅಲ್ಲ, ಯತ್ನಾಳ್ ಅವ್ರ ಪದ. ಕಾಂಗ್ರೆಸ್ನ ಭಿಕ್ಷೆಯಿಂದ ಗೆದ್ದಿದ್ದಾರೆ ವಿಜಯೇಂದ್ರ. ನಾನು ಒಂದು ಮಾತು ಹೇಳಕ್ ಇಚ್ಛೆ ಪಡ್ತೀನಿ ಮೇಡಮ್ ಅವರೇ, ಕಾಂಗ್ರೆಸ್ ಭಿಕ್ಷೆಯಿಂದ ಗೆದ್ದಿಲ್ಲ. ಯಡಿಯೂರಪ್ಪನವರು ಆ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆಗಳು, ಒಬ್ಬ RSS ಕಾರ್ಯಕರ್ತರಾಗಿ ಪುರಸಭಾ ಅಧ್ಯಕ್ಷರಾಗಿ ತಲೆಗೆ ಏಟಿಂದ ಬಿದ್ದಿದ್ರು. ಶಿಕಾರಿಪುರ ಇಡೀ ರಾಜ್ಯದ ಜನರಿಗೆ ಅಭಿವೃದ್ಧಿಯನ್ನು ಕೊಟ್ಟಿದೆ. ಯಾಕಂದ್ರೆ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಮಾಡಿದಂತ ಜನಪರವಾದ ಕೆಲಸಗಳು, ಯೋಜನೆಗಳು ಇಡೀ ರಾಜ್ಯದಲ್ಲಿ. ಯಡಿಯೂರಪ್ಪ ಅಂದ್ರೆ ಅಭಿವೃದ್ಧಿ ಅಂದ್ರೆ ಯಡಿಯೂರಪ್ಪ. ಒಂದು ಕಾಲದಲ್ಲಿ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತೇಳಿ
ಕಾಂಗ್ರೆಸ್ಸಿನ ನಡುಕ ಉಂಟಾಗ್ತದ್ದು ಅಂತ ಮಹಾನ್ ನಾಯಕ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದವರು ಅವರ ಸುಪುತ್ರ ಅವರ ಸನ್ಮಾರ್ಗದಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಜನ ಆಯ್ಕೆ ಮಾಡಿದ್ರೆ ಯಾವ ಡಿ.ಕೆ. ಶಿವಕುಮಾರ್ ಭಿಕ್ಷೆಯಿಂದ ವಿಜಯೇಂದ್ರ ಕಡೆ ಪ್ರಶ್ನೆ ರೇಣುಕಾಚಾರ್ಯ ಅವರೇ 18 ನಿಮಿಷದ ಹಿಂದೆ ಒಂದು ಕಡೆ ಪ್ರಶ್ನೆ 18 ನಿಮಿಷದ ಹಿಂದೆ ಕಾಂಗ್ರೆಸ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಒಂದು ಟ್ವೀಟ್ ಮಾಡ್ತಾರೆ. ಇಷ್ಟು ದಿನ ವಿಧಾನಸಭಾ ಚುನಾವಣೆ ನಂತರದಲ್ಲಿ ಸೈಲೆಂಟ್ ಆಗಿದ್ದ ಸಂತೋಷ್ ಈಗ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಪಾದಯಾತ್ರೆ ಅನ್ನೋದು ಬಿಜೆಪಿಗರ ವಿರುದ್ಧವೇ ಮಾಡ್ತಿರುವ ಪ್ರತಿಷ್ಠೆಯ ಕದನ. ವಿಜಯೇಂದ್ರ ಅವರ ವಿರುದ್ಧ ಪಾದಯಾತ್ರೆಗೆ ಹೈಕಮಾಂಡ್ ಒಪ್ಪಿಗೆ ಕೊಡಿಸಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಸಂತೋಷ್ ತಂತ್ರ ಹೆಣೆದಿದ್ದಾರೆ. ಇದು ಕಾಂಗ್ರೆಸ್ನ ಟ್ವೀಟ್. ಇದು ನೋಡಿ, ಕಾಂಗ್ರೆಸ್ ಕೆಲಸ ಇಲ್ಲ, ಹತಾಶರಾಗಿದ್ದಾರೆ, ಪಾದಯಾತ್ರೆಯಿಂದ ಕಂಗಾಲಾಗಿದ್ದಾರೆ, ಅವ್ರಿಗೆ ದಿಗ್ಭ್ರಮೆ ಆಗಿದೆ. ಸಂತೋಷ್ ಅವರು ಸಂಘಟನೆಯಲ್ಲಿ ಪಕ್ಷದಲ್ಲಿ ಯಾವತ್ತೂ ಮುಂಚೂಣಿಲಿದ್ದಾರೆ. ಕರ್ನಾಟಕ ವಿದ್ಯಮಾನಗಳ ಪ್ರತಿಯೊಂದು ಮಾಹಿತಿ ಇದೆ. ಇದು ನೋಡಿ ಮೇಡಮ್, ಈಗ ನಾನು ಈ ಸನ್ಮಾನ್ಯ ಯತ್ನಾಳ್ರವರು, ರಮೇಶ್ ಜಾರಕಿಹೊಳಿ ನಮ್ಮ ಆತ್ಮೀಯರು, ಸ್ನೇಹಿತರು, ಹಿರಿಯರು, ಯಾಕಂದ್ರೆ ಕೇಂದ್ರ ಸಚಿವರಾಗಿದ್ರು ಯತ್ನಾಳ್ರವರು. ನಾನು ವಿನಂತಿ ಮಾಡ್ತೀನಿ, ಅವರೊಂದು ಮಾತು ಹೇಳಿದ್ರೆ ವರಿಷ್ಠ ಅನುಮತಿ ಕೊಟ್ರೆ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ರೆ, ಸಂಘಟನೆ ಮಾಡಕ್ಕೆ ಎಲ್ಲರಿಗೂ ಅವಕಾಶ ಇದೆ. ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಹೇಳಿದರೆ 6 ವರ್ಷಕ್ಕೆ ಹೇಳಿದರೆ ವರಿಷ್ಠ ಅನುಮತಿ ಕೊಟ್ರೆ ಮಾಡ್ಲಿ ಅಂತ ಹೇಳಿ ನಾವ್ ಹೇಳೋದು. ಏನೇ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರು, ಇವತ್ತು ನಮ್ಮ ಹೋರಾಟ ಕಾಂಗ್ರೆಸ್ಸಿನ ವಿರುದ್ಧ ಈ ಭ್ರಷ್ಟ ಸರ್ಕಾರದ ಹೋರಾಟ ಮಾಡಬೇಕು. ಆದ್ರೆ ನಮ್ಮಲ್ಲಿ ಗೊಂದಲಗಳು ಬೇಡ, 4 ಗೋಡೆಗಳ ಮಧ್ಯೆ ಕುಳಿತು ಬಗೆಹರಿಸಿಕೊಳ್ಬೇಕು. ನಿಮಗಿರುವಷ್ಟೇ ವಿಶಾಲ ಮನಸ್ಥಿತಿ, ನಿಮಗಿರುವಷ್ಟೇ ಪಕ್ಷದ ಪರವಾದ ನಿಷ್ಠೆ ಎಲ್ರಿಗೂ ಬರ್ಲಿ ಅಂತ ಹೇಳಿ ನಾವು ಕೂಡ ಒಂದು ಮಾತು ಹೇಳ್ತೀನಿ, ವಿಜಯೇಂದ್ರ ಅಧ್ಯಕ್ಷ ಮಾಡಿದ್ರು ನರೇಂದ್ರ ಮೋದಿ ಯಾವ ಕಾರಣಕ್ಕೆ ಗೆಲ್ಸಕ್ಕಾಗಲ್ಲ. ರೈಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ.